ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ರಾಜಕೀಯ ನಾಯಕರುಗಳ ನಡುವೆ ಮಾತಿನ ಸಮರ ಕೂಡ ತಾರಕಕ್ಕೇರ್ತಾ ಇರುವಂತದ್ದು. ಈ ಬಾರಿ ಲೋಕಸಮರದಲ್ಲಿ ಅನುದಾನದ ವಿಚಾರವನ್ನ ಮತ್ತೊಮ್ಮೆ ಕಾಂಗ್ರೆಸ್ ಪ್ರಸ್ತಾಪಿಸಿದೆ. ಲೋಕಸಮರದ ಅಖಾಡದಲ್ಲಿ ಜೋರಾಗಿದೆ ಈ ಮೂಲಕ ಅನುದಾನದ ಸಮರ. ಸಿದ್ದರಾಮಯ್ಯ ಪ್ರಸ್ತಾವನೆಯನ್ನ ಸಲ್ಲಿಸಲಿಕ್ಕೆ 3 ತಿಂಗಳು ವಿಳಂಬ ಮಾಡಿದ್ರು. ನಿನ್ನೆ ಹೇಳಿಕೆ ಕೊಟ್ಟಿದ್ದ ಅಮಿತ್ ಶಾಗೆ ಇವತ್ತು ಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ಅಮಿತ್ ಶಾ ನಿನ್ನೆ ಬಂದು ಸುಳ್ಳನ್ನ ಹೇಳಿ ಹೋಗಿದ್ದಾರೆ. ಅಮಿತ್ ಶಾ ಬನ್ನಿ ನಮ್ಮ ಜೊತೆಗೆ ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡೋಣ ಅಂತೇಳಿ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ನಾವು ಸುಳ್ಳನ್ನ ಹೇಳ್ತಾ ಇದೀವ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ತೀರ್ಮಾನವಾಗ್ಲಿ. ಚರ್ಚೆಗೆ ಬರೋದಕ್ಕೆ ಅಮಿತ್ ಶಾಗೆ ಧಮ್ಮಿಲ್ಲ ಅಂತ ಹೇಳಿ ಲೇವಡಿ ಆಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅನುದಾನದ ವಿಚಾರವನ್ನ ಮತ್ತೊಮ್ಮೆ ಪ್ರಸ್ತಾಪಿಸಿದ್ದಾರೆ. ಈ ಮೂಲಕ किसी को कर्नाटक की जनता का ध्यान नहीं है। कर्नाटक में सूखा है। केंद्र सरकार को प्रस्ताव भेजते भेजते 3 महीना लेट कर दिया और आज सूखे की केंद्र सरकार की सहायता की दरखास्त चुनाव आयोग में पड़ी है। भाई और बहनों, इस पर पॉलिटिक्स करें। मैं उनको पूछने आया हूं, जब आपकी सरकार थी, यूपीए की सरकार थी, 10 साल तक यूपीए की सरकार चली, आपने कर्नाटक के लिए क्या करा? हिसाब देना चाहिए या नहीं देना चाहिए उनको? जोर से बोलो, देना चाहिए या नहीं देना चाहिए? मगर मैं हिसाब लेकर आया हूं, भले वो न दे। कर्नाटक की जनता को मैं बताना चाहता हूं, 10 साल तक यूपीए की सरकार चली, 10 साल में मनमोहन सरकार ने कर्नाटक को सिर्फ 1,42,000 करोड़ रुपया दिया था। कितना दिया था? 1,42,000 करोड़। और नरेंद्र मोदी जी ने कितना दिया? 4,91,000 करोड़। 3 गुना ज्यादा पैसा नरेंद्र मोदी जी ने। 25,000 करोड़ के इसके अलावे रोड बनाए, 75,000 करोड़ रुपया रेलवे में डाला और 11,000 करोड़ रुपया एयरवेज में डालने का काम किया। बेंगलुरु का सारा विकास अगर किसी ने किया है तो केवल और केवल नरेंद्र मोदी जी ने किया है और किसी ने नहीं किया है। किसी को ಡಿಸೆಂಬರ್ 19ನೇ ತಾರೀಕು ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ನೋಡಿ, ನಾವು ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಇವತ್ತಿನವರಿಗೆ ಪರಿಹಾರ ಕೊಟ್ಟಿಲ್ಲ. ನೀವು ಹೇಳ್ರಿ, ಅವರಿಗೆ ಹೈ ಲೆವೆಲ್ ಕಮಿಟಿ ಅಧ್ಯಕ್ಷರಿಗೆ ಹೇಳ್ರಿ, ಮೆಂಬರ್ಗಳಿಗೆಲ್ಲ ಹೇಳ್ರಿ ಅಂತ ಹೇಳಿ ನರೇಂದ್ರ ಮೋದಿ ಅವರನ್ನ ಡಿಸೆಂಬರ್ 19ನೇ ತಾರೀಕು ಭೇಟಿ ಮಾಡಿದ್ರು. 20ನೇ ತಾರೀಕು ಅಮಿತ್ ಶಾ ಭೇಟಿ ಮಾಡಿದೆ. ನಾನು ಕೃಷ್ಣ ಬೈರೇಗೌಡ ಇಬ್ರು ಭೇಟಿ ಮಾಡೋದು. ಭೇಟಿ ಮಾಡಿ ನೋಡಿ, ಇಷ್ಟು ದಿನ ಆಯ್ತು, ನಾವು ನಿಮ್ಗೆ ವರದಿ ಬಂದಿದೆ, ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಮಾಡ್ರಿ ಅಂತ ಹೇಳಿದ್ರು. ಇವ್ರು ಏನ್ ಹೇಳಿದ್ರು ಗೊತ್ತಾ? ಅಮಿತ್ ಶಾ, ನಾವು 20ನೇ ತಾರೀಕು ಭೇಟಿ ಮಾಡಿರೋದು, 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ಅವತ್ತು ನಿಮ್ಗೆ ತೀರ್ಮಾನ ಮಾಡಿ ಪರಿಹಾರ ಕೊಟ್ಬಿಡ್ತೀನಿ. ಇದೇ ಅಮಿತ್ ಶಾ ಹೇಳಿದ್ದು. ಯಾರು ಹೇಳಿದ್ದು? ಅಮಿತ್ ಶಾ. ಅಮಿತ್ ಶಾ ನಿನ್ನೆ ಚನ್ನಪಟ್ಟಣಕ್ಕೆ ಬಂದು ಸುಳ್ಳು ಹೇಳಿದಾರಲ್ಲ, ಅವ್ರು ಹೇಳಿದ್ದು. ಕರ್ನಾಟಕದಲ್ಲಿ ಬರಗಾಲ ಇದೆ, 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀರಿ. 18,171 ಕೋಟಿ ಪರಿಹಾರ ಕೇಳಿದ್ದೀರಿ. ನಾವು ಇವತ್ತಿನವರಿಗೆ ಕೊಡ್ಲಿಲ್ಲ. ನಾವು ಹೇಳಿದಿವಿ, ಎಷ್ಟು ದಿನ ಆಯ್ತು ನಾನು ಭೇಟಿ ಮಾಡಿ? ಮೆಮೊರಾಂಡಮ್ ಕೊಟ್ಟು 6 ತಿಂಗಳಾಯ್ತು. ಮೆಮೊರಾಂಡಮ್ ಕೊಟ್ಟು 6 ತಿಂಗಳು, 5 ತಿಂಗಳಾಯ್ತು. ಇವರು ಬಂದು ರಿಪೋರ್ಟ್ ಕೊಟ್ಟು, ಸೆಂಟ್ರಲ್ ಟೀಮ್ ರಿಪೋರ್ಟ್ ಕೊಟ್ಟು 5 ತಿಂಗಳಾಯ್ತು. ಇವತ್ತಿನವರಿಗೆ 5 ತಿಂಗಳಿಂದ ಮೀಟಿಂಗೂ ಕರೆದಿಲ್ಲ, 1 ರೂಪಾಯಿನೂ ಬಿಡುಗಡೆ ಮಾಡಿಲ್ಲ. ನಾನು ಹೇಳ್ತೀನಿ ಅಮಿತ್ ಶಾ ಅವರಿಗೆ, ಯಾಕ್ರಿ ಸುಳ್ಳು ಹೇಳ್ತೀರಿ? ಜನಗಳಿಗೆ ಸುಳ್ಳು ಮಾಹಿತಿ ಕೊಡ್ತೀರಿ. ಒಂದೇ ವೇಳೆಗೆ ಬನ್ನಿ, ನಾವು ಸುಳ್ಳು ಹೇಳ್ತಾ ಇದ್ದೀವೋ ನೀವು ಸುಳ್ಳು ಹೇಳ್ತಾ ಇದ್ದೀರೋ ಚರ್ಚೆ ಆಗ್ಲಿ. ಅದಕ್ಕೆ ಬರಕ್ಕೆ ದಮ್ಮಿಲ್ಲ ಅವ್ರಿಗೆ, ಅದಕ್ಕೆ ಬರಕ್ ದಮ್ಮಿಲ್ಲ. ನಾನು ಹೇಳಿದೆ, ಮಿಸ್ಟರ್ ನರೇಂದ್ರ ಮೋದಿ, Mr. Narendra Modi ji, Mr. Amit Shah,
ನಾನು ಸುಳ್ಳು ಹೇಳಿದ್ರೆ ರಾಜಕೀಯ